ಸಂಘಕ್ಕೆ ಗೋಪಾಲ್ ಅಧ್ಯಕ್ಷ ಮಾತಾಡ್ರಿ. ಕೆಂಪೇಗೌಡದ 515ನೇ ಜನ್ಮ ದಿನಾಚರಣೆ ಆಚರಣೆ ಮಾಡ್ತಾ ಇದ್ದಾರೆ ನಾಗಶೆಟ್ಟಿ. ಕೆಂಪೇಗೌಡ ಏನು ಹೇಳಿ ಸರ್, ಏನ್ ಹೇಳ್ತಾ ಇದ್ದೀರಿ ಸರ್? ಈ ದಿನ ಇಮ್ಮಡಿ ಪುಲಕೇಶಿ ಕನ್ನಡ ಗೆಳೆಯರ ಬಳಗದ ವತಿಯಿಂದ ಕೆಂಪೇಗೌಡರ 515ನೇ ಜನ್ಮ ದಿನೋತ್ಸವ ಆಚರಣೆ ಮತ್ತು ಉತ್ಸವ ಇದೆ. ಅಶ್ವಥ್ ನಗರದಿಂದ ನಾಗಶೆಟ್ಟಿವರೆಗೂ ಮೆರವಣಿಗೆ ಮೂಲಕ ಉತ್ಸವ ಇದೆ. ಆದ್ರಿಂದ ಇದೆಲ್ಲ ಸೇರ್ಕೊಂಡು ನಮ್ಮ ಸಂಘದ ಪರವಾಗಿ ಕಾರ್ಯಕರ್ತರು ಮತ್ತು ನಿರ್ಮಲಾನಂದ ಸ್ವಾಮೀಜಿಗಳು ಆಗಮಿಸ್ತಾ ಇದ್ದಾರೆ. ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮತ್ತೆ ಇಲ್ಲೆಲ್ಲ ಸೇರಿರ್ತಕ್ಕಂಥ ಎಲ್ಲ ಸಂಘದ ಕಾರ್ಯಕರ್ತರು ಮತ್ತು ಹಿರಿಯ ನಾಗರಿಕರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ. ನಮ್ಮ ಬೆಂಗಳೂರಿನ ಕಟ್ಟಿ ನಮ್ಮ ಕರ್ನಾಟಕಕ್ಕೆ ಒಂದು ಒಳ್ಳೆಯ ಹೆಸರು ತಂದಿದ್ದಾರೆ. ಇವತ್ತು ಕರ್ನಾಟಕ ಈ ಮಟ್ಟಿಗೆ ಬೆಳಿಬೇಕಾದ್ರೆ ಬೆಂಗಳೂರು ಕಾರಣ. ಬೆಂಗಳೂರಲ್ಲಿ ನಮ್ಮ ಕೆಂಪೇಗೌಡರು ಎಲ್ಲ ಮೂಲೆಯಲ್ಲೂ ಕೂಡ ಅವ್ರ ಹೆಸರು ಬೆಳಗೋತ್ರ ಮಾಡಿದ್ದಾರೆ. ಎಲ್ಲೇ ಹೋಗ್ಲಿ ನಮ್ಮ ಕೆಂಪೇಗೌಡರು ಮಹಾನ್ ವ್ಯಕ್ತಿಯಾಗಿದ್ದಾರೆ. ಅವ್ರಿಗೋಸ್ಕರ ನಾವು ಇಲ್ಲಿ ಬಂದಿದ್ದೀವಿ. ಅದೇ ರೀತಿ ನಮ್ಮ ನಿರ್ಮಲ ಸ್ವಾಮೀಜಿಗಳು ನಮ್ಮೆಲ್ಲರ ಪರವಾಗಿ, ಗೌಡರ ಪರವಾಗಿ ನಮ್ಮ ದೊಡ್ಡ ನಾಯಕರಾಗಿ ಹೊರಹೊಮ್ಮಿದ್ದಾರೆ. ಅವರು ಇವತ್ತು ಇಲ್ಲಿ ಬರ್ತಾ ಇದ್ದಾರೆ. ಅವರು ನಮ್ಮ ಮಠದ ಆದಿಚುಂಚನ ಮಠದ ಸಂಸ್ಥಾಪಕರಾಗಿದ್ದಾರೆ. ನಮ್ಮ ಸಮುದಾಯ, ಒಕ್ಕಲ ಸಮುದಾಯಕ್ಕೆ ಲೀಡ್ ಮುಖಂಡರಾಗಿದ್ದಾರೆ. ಆದ್ರೆ ನಾವು ನಿರ್ಮಲ ಸ್ವಾಮೀಜಿಗಳು ಮತ್ತು ಕೆಂಪೇಗೌಡರ ಜಯಂತಿನ ಅದ್ದೂರಿ ಆಚರಿಸಬೇಕಂತ ಹೇಳಿ ಅಶ್ವಥ್ ನಗರದಿಂದ ನಾಗಶೆಟ್ಟಿವರೆಗೂ ಈ ದೊಡ್ಡ ಮೆರವಣಿಗೆ ನಾವೆಲ್ಲ ಭಾಗವಹಿಸ್ತಾ ಇದ್ವಿ. ನಮ್ಮ ಸ್ನೇಹಿತರು, ಇಮ್ಮಡಿ ಪುಲಕೇಶಿ ಸಂಘದ ಎಲ್ಲ ಸ್ನೇಹಿತರು ಮತ್ತು ಪದಾಧಿಕಾರಿಗಳು ಮತ್ತು ನಮ್ಮ ಬಂಧು ಬಳಗದೆಲ್ಲ ಸೇರಿ ಈ ಹಬ್ಬವನ್ನು ಉತ್ಸವದಿಂದ ಒಂದು ನಾಡ ಹಬ್ಬ, ದೇಶ ಹಬ್ಬ, ನಮ್ಮ ಭಕ್ತಿ ಹಬ್ಬ ಅಂತ ಹೇಳಿ ಮಾಡ್ತಾ ಇದ್ದೀವಿ. ಈಗೆಲ್ಲ ನಮ್ಮ ಸಹಕಾರ, ಸಪೋರ್ಟ್ ಎಲ್ಲ ದೊರಕ್ತಾ ಇದೆ. ಅದೇ ರೀತಿ ನೀವೆಲ್ಲರೂ ನಮ್ಮ ಮಾಧ್ಯಮ ವರ್ತದವರು ಸಹ ನಮ್ಗೆಲ್ಲ ಸಹಕಾರ ಕೊಡೋದು ಕೇಳ್ಕೊತಾ ಇದ್ದೀವಿ. ನಡೆತಕ್ಕಂಥ ಇಮ್ಮಡಿ ಪುಲಕೇಶಿ ಗೆಳೆಯರ ಬಳಗದಿಂದ ನಾವು ಅದ್ದೂರಿಯಾಗಿ ಕೆಂಪೇಗೌಡ ಜಯಂತಿಯಿಂದ ಆಚರಿಸ್ತಾ ಇದ್ದೀವಿ. ಎಲ್ಲ ಸಮುದಾಯದವರು, ಒಂದೇ ಅಲ್ಲ, ಎಲ್ಲ ಸಮುದಾಯದವರು ಸೇರಿ ಆಚರಿಸ್ತಾ ಇದ್ದೀವಿ. ಎಲ್ಲರೂ ಸಹಕಾರ ಕೊಟ್ಟಿದ್ದಾರೆ. ನಮ್ಮ ಪೂಜ್ಯ ಗುರುಗಳಾದಂತಹ ನಿರ್ಮಲಾನಂದ ಸ್ವಾಮೀಜಿಗಳು ಬರ್ತಾ ಇದ್ದಾರೆ, ಆಗಮಿಸ್ತಾ ಇದ್ದಾರೆ. ಅವ್ರಿಗೂ ಹೀಗೆ ಅದ್ದೂರಿಯಾದ ಸ್ವಾಗತವನ್ನು ಕೋರ್ತಾ ನಮ್ಮ ಕೆಂಪೇಗೌಡ ಜಯಂತಿಯನ್ನು ನಾವು ಗೆಳೆಯರ ಬಳಗದಿಂದ, ನಮ್ಮ ಇಮ್ಮಡಿ ಪುಲಕೇಶಿ ಗೆಳೆಯರ ಬಳಗದಿಂದ ಅದ್ದೂರಿಯಾಗಿ ಆಚರಿಸ್ತಾ ಇದ್ದೀವಿ. ಇದೊಂದು ಭಾಗವಾಗಿರುತ್ತೆ ಸಂಜಯ್ ನಗರ. ಅಲ್ಲಿಂದ ನಾಡಪ್ರಭು ಕೆಂಪೇಗೌಡರ ಈ ಒಂದು ದಿನ ನಾವು ಅದ್ದೂರಿಯಾಗಿ ನಾಡಪ್ರಭು ಕೆಂಪೇಗೌಡರ ದಿನಾಚರಣೆಯನ್ನು ಆಚರಿಸ್ತಾ ಇದ್ದೀವಿ. ಇಲ್ಲಿಂದ ಅಶ್ವಥ್ ನಗರದಿಂದ ನಾಗಶೆಟ್ಟಹಳ್ಳಿವರೆಗೂ ಏನಿದೆಯೋ ನಮ್ಮ ಸಂಜಯ್ ನಗರ ಭಾಗದಲ್ಲಿ ನಮ್ಮ ಬಂಧು ಬಳಗದವರು, ಅಣ್ಣ ತಮ್ಮಂದಿರು ಎಲ್ಲರೂ ಒಗ್ಗಟ್ಟಾಗಿ ನಾವು ದಿನದಂದು ಆಚರಣೆ ಮಾಡ್ತಾ ಇದ್ದೀವಿ. ನಿರ್ಮಲಾನಂದ ಸ್ವಾಮೀಜಿಗಳು ಸಹ ಇಲ್ಲಿಗೆ ಬಂದು ಆಗಮಿಸ್ತಾ ಇದ್ದಾರೆ. ಒಂದು ದೊಡ್ಡ ಮಟ್ಟದ ಅವರ ನಿರ್ಮಲಾನಂದ ಸ್ವಾಮೀಜಿ ಇವಾಗ ಬಾಲಗಂಗಾಧರ ಸ್ವಾಮೀಜಿ ಆಗಿ ತದನಂತರ ನಿರ್ಮಲಾನಂದ ಸ್ವಾಮೀಜಿ BGS ಕಾಲೇಜ್ನ ಈ ಒಂದು ಶಾಲಾ ಕಾಲೇಜುಗಳಲ್ಲಾಗಲಿ ಉತ್ತರಾಧಿಕಾರ ನಡೆಸ್ಕೊಡ್ತಾ ಇದ್ದಾರೆ. ತುಂಬ ಚೆನ್ನಾಗಿ ನಾವು ಇವಾಗ ಅದ್ದೂರಿಯಾಗಿ ಸ್ವಾಗತವನ್ನು ಅಶ್ವಥ್ ನಗರದಿಂದ ನಾಗಶೆಟ್ಟಹಳ್ಳಿ ಬಸ್ ಸ್ಟಾಪಲ್ಲಿ ಏನು ಈ ಕೆಂಪೇಗೌಡ ದಿನಾಚರಣೆಯನ್ನು ಆಚರಿಸ್ತಾ ಇದ್ದೀವಿ. ಧನ್ಯವಾದಗಳು ಇಲ್ಲಿರೋ ಜನಗಳಿಗೆ, ಅಲ್ಲಿಂದ ಬರ್ತಾ ಇರೋಂಥ ಜನಗಳಿಗೂ ಸಹ ಎಲ್ಲರೂ ಸಹಕರಿಸ್ತಾ ಇರೋದ್ರಿಂದ ತುಂಬ ಧನ್ಯವಾದಗಳು. ಕಾರ್ಯಕರ್ತರಿಗೆ ಹಾಗೂ ನಮ್ಮ ಅಧ್ಯಕ್ಷರಿಗೆ ಹಾಗೂ ನಮ್ಮ ಶ್ರೀಮತಿ ನಮ್ಮ ಕಾರ್ಯಕರ್ತರ ಹೆಸರು ಶಶಿಕಲಾ ಮೇಡಮ್ನವ್ರಿಗೆ ಇವತ್ತಿನ ಈ ಒಂದು ಬೃಹತ್ ಕಾರ್ಯಕ್ರಮ ನಮ್ಮ ಬೆಂಗಳೂರನ್ನು ಒಂದು
ಬೃಹತ್ ಬೆಂಗಳೂರಾಗಿ ಕಟ್ಟಬೇಕನ್ನೋ ಒಂದು ಮುಂದಾಲೋಚನೆ ಇಟ್ಕೊಂಡು ನಮ್ಮ ನಾಡಪ್ರಭು ಕೆಂಪೇಗೌಡರವರು ಇವತ್ತೇನು ಬೆಂಗಳೂರು ನಗರವನ್ನು ಕಟ್ಟಿದ್ದಾರೆ. ಇವತ್ತು ಅವರು ಹಾಕಿಕೊಟ್ಟಂತ ಒಂದು ಅಸ್ತಿತ್ವ ಇವತ್ತು ಬೃಹತ್ತಾಗಿ ಇವತ್ತು ಬೆಂಗಳೂರು ಬೆಳೆದಿದೆ. ಆದರೆ ದುರ್ದೈವ ಅಂದ್ರೆ ಕನ್ನಡಿಗರಿಗಿಲ್ಲಿ ಮಾನ್ಯತೆ ಇಲ್ಲ, ಕನ್ನಡಿಗರಿಗಿಲ್ಲಿ ಸ್ಥಾನಮಾನ ಇಲ್ಲ. ಇದು ನಮ್ಮ ದುರ್ದೈವ ಅನ್ಬೋದು. ಇನ್ನು ಮುಂದೆ ಆದರೂ ಕನ್ನಡಿಗರು ಎಚ್ಚೆತ್ಕೊಳ್ಳಿ. ಕರ್ನಾಟಕದಲ್ಲಿ ಬೆಂಗಳೂರಿನಲ್ಲಿ ಕನ್ನಡಿಗರು ಹೆಚ್ಚಿನ ರೀತಿಯಲ್ಲಿ ಬೆಳೀರಿ. ನೀವು ಕನ್ನಡವನ್ನು ಬೆಳೆಸಿ, ಅರ್ಥ ಆಯ್ತಾ? ಸೊ ಅವರ ಒಂದು ಸ್ಮರಣೆ ನಾವು ಇವತ್ತು ಮಾಡ್ತಾ ಇದ್ದೀವಿ. ಈ ಒಂದು ಶುಭ ದಿನವೊಂದು ಎಲ್ರಿಗೂ ಶುಭ ಕೊಡ್ತೇನೆ. ಧನ್ಯವಾದಗಳು. ಸ್ನೇಹಿತರಿಗೆ ನಮಸ್ಕಾರ. ಇಮ್ಮಡಿ ಪುಲಿಕೇಶಿ ಕನ್ನಡ ಗೆಳೆಯರ ಬಳಗದ ಪ್ರಧಾನ ಕಾರ್ಯದರ್ಶಿಯಾದಂಥ ಕುಬೇರ್ ನಾಯಕ್ ಮಾತಾಡ್ತಾ ಇದ್ದೆವು. ನಾಡಪ್ರಭು ಕೆಂಪೇಗೌಡರು ಇವತ್ತು 515 ಜಯಂತ್ಯೋತ್ಸವವನ್ನು ಅಶ್ವಥ್ ನಗರದಿಂದ ನಾಗಶೆಟ್ಟಳ್ಳಿಘಟ್ಟ ಮೆರವಣಿಗೆ ಇದೆ. ನಮ್ಮ ಸಂಘದ ಪರವಾಗಿ ಅವರ ಆಚರಣೆಯನ್ನು ಅದ್ದೂರಿಯಾಗಿ ಆಚರಿಸಬೇಕು ಅಂತೇಳಿ ನಾವು ಕೋರ್ಕೊಳ್ತಾ ಇದ್ದೀವಿ. ಶುಭಾಶಯ ಹೇಳಕ್ಕ ಘೋಷಣೆ ಕೂಗಿ ಜಯಂತಿ ಘೋಷಣೆ ಕೂಗಿ. ಕೆಂಪೇಗೌಡರಿಗೆ ನಾಡಪ್ರಭು ಕೆಂಪೇಗೌಡರಿಗೆ, ನಾಡಪ್ರಭು ಕೆಂಪೇಗೌಡರಿಗೆ. ಗಿರ್ಜಾ ಅಂದ್ಬಿಟ್ಟು ನಮ್ಮ ಕೆಂಪೇಗೌಡರ ಬಗ್ಗೆ ಹೇಳ್ಬೇಕು ಅಂದ್ರೆ ಖುಷಿ ಆಗುತ್ತೆ ನಮ್ಗೆ. ಯಾಕಂದ್ರೆ ಅವರು ನಾಡು ಕಟ್ಟಿದ ಪ್ರಭು, ಅವರು ಎಲ್ಲಂತ ಹುಟ್ಟಿ ನಮ್ಮ ಬೆಂಗಳೂರನ್ನ ಕಟ್ಟವ್ರೆ ಅಂದ್ರೆ ಅದು ನಮ್ಗೆ ಹೆಮ್ಮೆಯ ಖುಷಿ. ಇವತ್ತು ನಾವಂತೂ ಹೆಮ್ಮೆಯಿಂದ ನಾವು ಗೌಡ್ರು ಎಲ್ಲ ಸೇರಿ ಒಂಥರ ಆಚರಣೆ ಮಾಡ್ತಾ ಇದೀವಿ. ಹಬ್ಬದ ತರ ನಾವು ಒಂದು ತಿಂಗಳಿಂದನೂ ಇದನ್ನ ಕಾರ್ಯಗತ ಮಾಡ್ಕೊಂಡು ಇವತ್ತಂತೂ ಖುಷಿಯಿಂದ ಎಲ್ಲರೂ ಬೆಳಗ್ಗೆಯಿಂದ ಸಡಗರದಿಂದ ಹಬ್ಬ ಮಾಡ್ತಾ ಇದ್ದೀವಿ. ಕೆಂಪೇಗೌಡರು ಅಂದ್ರೆ ನಮ್ಗೆ ಖುಷಿ. ನಾವು ಕೆಂಪೇಗೌಡರ ದಾರಿಗೆ ಹೋಗ್ಬೇಕು ಅಂತ ಡಿಸೈಡ್ ಮಾಡಿದ್ವಿ, ಹೋಗ್ತೀವಿ. ಜೈ ಕೆಂಪೇಗೌಡ್ರೆ. ಈ ತರ ಕಾರ್ಯಕ್ರಮಗಳಾಗಿ ಈ ನಾಗಶೆಟ್ಟಳ್ಳಿ ಇಷ್ಟು ಜನ ಗೌಡ್ರುಗಳು ಇದ್ದಾರೆ ಅನ್ನೋದೇ ಗೊತ್ತಿರಲಿಲ್ಲ. ಇವತ್ತು ಇಷ್ಟು ಸಂಖ್ಯೆನೇ ನೋಡ್ತಾ ಇದ್ರೆ ಒಂಥರ ಖುಷಿ ಆಗ್ತಾ ಇದೆ. ಅದು ಎಲ್ಲರೂ ಇಷ್ಟು ಚೆನ್ನಾಗಿ ಸಡಗರದಿಂದ ಈ ಉತ್ಸವವನ್ನು ತುಂಬಾ ಖುಷಿಯಿಂದ ಮಾಡ್ತಾ ಇದ್ದಾರೆ. ಕೆಂಪೇಗೌಡರು ಅಂದ್ರೆ ಒಂದು ಹೆಮ್ಮೆ. ಇವರು ನಾಡುಗಳನ್ನ ಕಟ್ಟಿದವರು. ಮತ್ತೆ ಚಿಕ್ಕಪೇಟೆ, ಬಳೆಪೇಟೆ, ಎಷ್ಟೋ ಪೇಟೆಗಳನ್ನೆಲ್ಲ ಕಟ್ಟಿದ್ದಾರೆ. ಆ ಪೇಟೆಗಳಿಗೆಲ್ಲರೂ ಕೆಂಪೇಗೌಡರು, ನಾಗರಿ ಕೆಂಪೇಗೌಡರು ಬೆಂಗಳೂರಲ್ಲೇ ಕಟ್ಟಿದ್ದಾರೆ. ಅದು ನಮ್ಮ ಕೆಂಪೇಗೌಡರು ಒಕ್ಕಲಿಗರಾಗಿ ಅದು ಗೌಡರಿರೋದು ತುಂಬಾ ಹೆಮ್ಮೆಯ ವಿಷಯ. ಕೆಂಪೇಗೌಡರು ಸ್ಥಾಪನೆ ಮಾಡಿದ್ದು. ಬೆಂಗಳೂರು ಸುತ್ತಮುತ್ತ 7-8 ಕೆರೆಗಳಿದೆ. ಅದನ್ನೆಲ್ಲ ಕೆಂಪೇಗೌಡರು ಕೆರೆ ಎಲ್ಲ ಅವರೇ ಮಾಡಿದ್ದಂಥದ್ದು. ಕೆಂಪೇಗೌಡರು ಬೆಂಗಳೂರು ನಿರ್ಮಾಣ ಮಾಡಿದ್ರೆ ಇಷ್ಟು ಜನ ಎಲ್ಲ ದೇಶಗಳಿಂದ ವಿದೇಶಗಳಿಂದ ಬಂದು ನಮ್ಮ ಬೆಂಗಳೂರಲ್ಲಿ ನೆಲೆಸಿದ್ದಾರೆ ಅಂದರೆ ನಮಗೆ ಖುಷಿ ಆಗುತ್ತೆ ಕೆಂಪೇಗೌಡರ ಬಗ್ಗೆ ಹೇಳ್ಕೊಳ್ಳೋಕ್ಕೆ. ಕೆಂಪೇಗೌಡರು ಎಲ್ಲ ಜಯಂತಿಗೂ ಸರ್ಕಾರ ರಜಾ ಕೊಡ್ತಾ ಇದೆ, ಆದರೆ ಕೆಂಪೇಗೌಡರ ಜಯಂತಿಗೆ ರಜಾ ಕೊಟ್ಟಿಲ್ಲ. ಏಕೆಂದ್ರೆ ಅವರು ಗೌಡ್ರಾಗಿ ನೀವು ರೈತರು, ನೀವು ಸುಮ್ಮನೆ ರಜಾ ತಗೋಬಾರ್ದು. ನಮ್ಮ ಗೌಡ್ರೆಲ್ಲ ಕಷ್ಟಪಟ್ಟು ದುಡಿರಿ, ನನ್ನ ಇದರಲ್ಲಿ ನೀವು ರಜಾ ತಗೋಬೇಡಿ ಅಂದ್ಬಿಟ್ಟು ನಮ್ಮ ಕೆಂಪೇಗೌಡ ಜಯಂತಿಗೆ ರಜಾನೇ ಡಿಕ್ಲೇರ್ ಮಾಡಿಲ್ಲ. ಬೇರೆ ಎಲ್ಲದಕ್ಕೂ ಇಮ್ಮಡಿ ಪುಲಕೇಶಿ ಗೆಳೆಯರ ಬಳಗದಿಂದ ನಾಡಪ್ರಭು ಕೆಂಪೇಗೌಡರ ಜಯಂತಿ ಅಭಿವೃದ್ಧಿಗೋಸ್ಕರ ಅವರು ಸಾಕಷ್ಟು ಶ್ರಮವಹಿಸಿ ಅವರು ಕಟ್ಟಿ ಬೆಳೆಸಿರ್ತಕ್ಕಂಥ ಬೆಂಗಳೂರು ಅಭಿವೃದ್ಧಿ ಇನ್ನೂ ದೊಡ್ಡದಾಗಲಿ ಅಂತ ಹೇಳಿ ಪ್ರತಿ ವರ್ಷ ಅವ್ರನ್ನ ಸ್ಮರಿಸುತ್ತಾ ದೇಶ ವಿದೇಶಗಳಲ್ಲಿ ಅವರ ಹೆಸರನ್ನು ಅಭಿವೃದ್ಧಿಪಡಿಸಿ ಇನ್ನು ಬೆಂಗಳೂರು ಇನ್ನು ಬೃಹದಾಕಾರವಾಗಿ ಬೆಳೀಲಿ ಅಂತ ಹೇಳಿ ನಾವೆಲ್ಲ ಹಾರೈಸುತ್ತಾ ಅವ್ರ ಪರವಾಗಿ ಮೆರವಣಿಗೆ ಆಚರಣೆ. ನಾಡಪ್ರಭು ಕೆಂಪೇಗೌಡರಿಗೆ, ನಾಡಪ್ರಭು ಕೆಂಪೇಗೌಡರಿಗೆ, ನಾಡಪ್ರಭು ಕೆಂಪೇಗೌಡರಿಗೆ. ಇಮ್ಮಡಿ ಪುಲಿಕೇಶಿ ಕನ್ನಡ ಗೆಳೆಯರ ಬಳಗಕ್ಕೆ, ಇಮ್ಮಡಿ ಪುಲಿಕೇಶಿ ಕನ್ನಡ ಗೆಳೆಯರ ಬಳಗ. ನಾಡಪ್ರಭು ಕೆಂಪೇಗೌಡರಿಗೆ
ಪುಲಿಕೇಶಿ ಗೆಳೆಯರ ಬಳಗಕ್ಕೆ ಒಂದೇ ಹಣಪ್ರಭ ಕೆಂಪೇಗೌಡರಿಗೆ ಹಣಪ್ರಭ ಕೆಂಪೇಗೌಡ ಭಾರತ್ ಮಾತಾ ಕೀ ಬರೋಣ ಎಲ್ಲರೂ ಜೈ